20 ಪಟ್ಟಿಯ ಲಿಸ್ಟ್ ನಲ್ಲಿ ನಮ್ಮ ಕನ್ನಡದ ಟಾಕ್ಸಿಕ್ ಸಿನಿಮಾ ಇರುವುದು. ವಾರ್ನಿಂಗ್ ಮೂಲಕನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೇಗಿದೆ ಆ ಒಂದು ಸ್ಮಾಲ್ ಗ್ಲಿಮ್ಸ್, ಏನೆಲ್ಲ ಹೈಲೈಟ್ ಮಾಡಿದ್ದಾರೆ, ಯಾರ ಪಾತ್ರ ಯಾವ ರೀತಿ ಹೋಗಬಹುದು, ಈ ಒಂದು ಸ್ಮಾಲ್ ಗ್ಲಿಮ್ಸ್ ಸ್ಟಾರ್ಟಿಂಗ್ ಅಲ್ಲೇ ವಾರ್ನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಆ ವಾರ್ನ್ ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರ ಲುಕ್, ಅವರ ಬಿಯರ್ಡ್, ಅವರ ಕಾಸ್ಟ್ಯೂಮು ಪ್ರತಿಯೊಂದು ಕೂಡ ಬಹಳ ಸ್ಟನ್ನಿಂಗ್ ಆಗಿದೆ. ಅಷ್ಟು ಜನ ಹೀರೋಯಿನ್ಸ್ ಒಂದಾಗಿದ್ದಾರಾ, ಯಶ್ ಅವರ ವಿರುದ್ಧ ಏನಾದ್ರು ತಂತ್ರ ಮಾಡ್ತಾರಾ ಅಷ್ಟು ಜನ ಹೀರೋಯಿನ್ಸ್? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಈಗಾಗಲೇ ಟಾಕ್ಸಿಕ್ ಸಿನಿಮಾ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನ ಹುಟ್ಟುಹಾಕಿತ್ತು. ನಮ್ಮ ಕನ್ನಡದ ಅಲ್ಲಲ್ಲ ಭಾರತೀಯ ಸಿನಿಮಾ ರಂಗದ ಬಹು ನಿರೀಕ್ಷಿತ ಸಿನಿಮಾ ಕೂಡ ಹೌದು. ಟಾಪ್ 20 ಪಟ್ಟಿಯ ಲಿಸ್ಟ್ ನಲ್ಲಿ ನಮ್ಮ ಕನ್ನಡದ ಟಾಕ್ಸಿಕ್ ಸಿನಿಮಾ ಇರುವುದು ಒಂದು ಖುಷಿಯಾದಂತಹ ವಿಚಾರ ಅಂತ ಹೇಳ್ಬೋದು. ಈಗ ಸಿನಿಮಾಗೆ ಸಂಬಂಧಪಟ್ಟಂತೆ ಸ್ಮಾಲ್ ಗ್ಲಿಮ್ಸ್ ಅನ್ನ ಮತ್ತೆ ಸಿನಿಮಾ ತಂಡ ಅದು ಅಷ್ಟು ಜನ ಹೀರೋಯಿನ್ಸ್ ಏನಿದಾರಲ್ಲ ಅವರ ಇಂಟ್ರೊಡಕ್ಷನ್ ವಿಡಿಯೋ ಅಂತ ಹೇಳಿ ಬಿಡುಗಡೆ ಮಾಡಿದೆ. ಈಗಾಗಲೇ ರಾಯನ ಇಂಟ್ರೊಡಕ್ಷನ್ ವಿಡಿಯೋವನ್ನ ನೋಡಿದಂತಹ ನಾವೆಲ್ಲರೂ ಕೂಡ ಕಳೆದೋಗ್ಬಿಟ್ಟಿದ್ವಿ. ಸೊ ಈಗ ವಾರ್ನಿಂಗ್ ಮೂಲಕನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೇಗಿದೆ ಆ ಒಂದು ಸ್ಮಾಲ್ ಗ್ಲಿಮ್ಸ್, ಏನೆಲ್ಲ ಹೈಲೈಟ್ ಮಾಡಿದ್ದಾರೆ, ಯಾರ ಪಾತ್ರ ಯಾವ ರೀತಿ ಹೋಗಬಹುದು, ಸೊ ಈ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ರ್ಯಾಂಡಮ್ ಆಗಿ ಒಂದು ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಟೀಸರ್ ಹೇಗಿದೆ, ಅದೊಂದು ಗ್ಲಿಮ್ಸ್ ಹೇಗಿದೆ ನೋಡ್ಕೊ ಬರೋಣ ಬನ್ನಿ. ಈ ಒಂದು ಸ್ಮಾಲ್ ಗ್ಲಿಮ್ಸ್ ಸ್ಟಾರ್ಟಿಂಗ್ ಅಲ್ಲೇ ವಾರ್ನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಆ ವಾರ್ನ್ ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಲಾಸ್ಟ್ ಟೈಮು ಒಂದು ಗ್ಲಿಮ್ಸ್ ಅನ್ನ ಸಿನಿಮಾ ತಂಡ ಆಚೆ ಬಿಟ್ಟಾಗ ಒಂದಷ್ಟು ಕಾಂಟ್ರವರ್ಸಿ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಅಂದ್ರೆ ಚಿಕ್ಕ ಮಕ್ಕಳು ದೊಡ್ಡವರು ಕುತ್ಕೊಂಡು ಈ ಒಂದು ಟೀಸರ್ ನ ನೋಡೋ ರೀತಿ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಒಂದಷ್ಟು ಜನ ಬಿಂಬಿತ ಮಾಡಿರ್ತಾರೆ. ಕೆಲವೊಬ್ರು ಈ ಟೀಸರ್ಗೆ ಸಂಬಂಧಪಟ್ಟಂತೆ, ಸಿನಿಮಾಕ್ಕೆ ಸಂಬಂಧಪಟ್ಟಂತಾನೆ ಬಿಂಬಿತ ಮಾಡಿರ್ತಾರೆ. ಕಂಪ್ಲೀಟ್ ಆಗಿ ಸಿನಿಮಾ ಫುಲ್ ಬರೀ ಅಡಲ್ಟ್ಸ್ ಮಾತ್ರ ನೋಡೋ ರೀತಿಯಲ್ಲಿರುತ್ತೆ ಅನ್ನೋ ರೀತಿಯಲ್ಲೆಲ್ಲ ಹೇಳಿರ್ತಾರೆ. ಸೊ ಹಾಗಾಗಿ ಈ ಸಿನಿಮಾಕ್ಕೆ ಅಂದ್ರೆ ಈ ಗ್ಲಿಮ್ಸ್ಗೆ ಸ್ಟಾರ್ಟಿಂಗ್ ಅಲ್ಲೇ ಈ ರೀತಿಯಾದಂತಹ ವಾರ್ನಿಂಗ್ ಅನ್ನ ಕೊಟ್ಟು ಪ್ರಾರಂಭ ಮಾಡ್ತಾ ಇರೋದು. ಅಂದ್ರೆ ಮಕ್ಕಳು ಹಾಗೆ ದೊಡ್ಡವರು ಇದರಿಂದ ಅವೇರ್ ಆಗಿರಿ, ಅಥವಾ ನೀವೇನಾದ್ರೂ ಇದನ್ನ ನೋಡ್ತೀರಾ ಅಂತಂದ್ರೆ ಅದು ನಿಮ್ಮ ರಿಸ್ಕ್ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ದೊಡ್ಡವರು ಹಾಗೇನೆ ಮಕ್ಕಳು ಈ ಒಂದು ವಿಚಾರದಿಂದ ಅವೇರ್ ಆಗಿರಿ ಅನ್ನೋ ರೀತಿಯಲ್ಲಿ, ನಿಮ್ಮ ರಿಸ್ಕ್ಗೆ ನೀವೇ ಕಾರಣ ಆಗಿರ್ತೀರಾ ಅನ್ನೋ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಅಂತಹದ್ದೇನಿದೆ ಈ ಟೀಸರ್ ನಲ್ಲಿ ಅಥವಾ ಈ ಒಂದು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಅಂತಂದ್ರೆ ಆ ರೀತಿಯಾದಂತಹ ಯಾವ್ದು ದೃಶ್ಯ ಇದ್ರಲ್ಲಿಲ್ಲ. ಕಂಪ್ಲೀಟ್ ಆಗಿ ನಾನೊಂದ್ 2-3 ಸಲ ನೋಡಿದೀನಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಬಹಳ ಕ್ಯೂರಿಯಾಸಿಟಿ ಇತ್ತು, ಹೇಗಿರುತ್ತೋ ಏನು ಅನ್ನೋ ರೀತಿಯಲ್ಲೂ ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಇತ್ತು. ಆ ಕ್ಯೂರಿಯಾಸಿಟಿ ಎಲ್ಲ ಸದ್ಯಕ್ಕೆ ಬ್ರೇಕ್ ಆಗಿದೆ ಅಂತಾನೆ ಹೇಳ್ಬೋದು. ರ್ಯಾಂಡಮ್ ಆಗಿ ಈ ಒಂದು ಗ್ಲಿಮ್ಸ್ ಅಲ್ಲಿ ಏನ್ ತೋರ್ಸಕ್ ಹೊರಟಿದ್ದಾರೆ, ಇಂಟ್ರೊಡಕ್ಷನ್ ಹೇಗಿದೆ, ಹುಡುಗಿರ ಅಂದ್ರೆ ಹೀರೋಯಿನ್ಸ್ ಪಾತ್ರ ಹೇಗಿದೆ, ಜೊತೆಗೆ ರಾಯ ಅಂದ್ರೆ ಯಶ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ಸಾಗುತ್ತೆ ಈ ನಡುವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಗೀತು ಮೋಹನ್ ದಾಸ್ ಅವರ ಒಂದು ವಿಷನ್ಗೆನೆ ಒಂದು ಖುಷಿ ಆಗುತ್ತೆ ನಮ್ಗೆಲ್ಲ. ಆ ರೀತಿಯಾದಂತಹ ವಿಷನ್ ಅನ್ನ ಇಟ್ಕೊಂಡು ಅವರು ಈ ಒಂದು ಸಿನಿಮಾವನ್ನ ಮಾಡಿರುವಂತದ್ದು. ಅಂದ್ರೆ ಪ್ರತಿಯೊಬ್ಬ ಹೀರೋಯಿನ್ಸ್ ಕ್ಯಾರೆಕ್ಟರ್ ಕೂಡ ಬಹಳ ಸುಂದರವಾಗಿ ಚಿತ್ರಿಸುವಂತಹ ಕೆಲಸ ಮಾಡಿದ್ದಾರೆ. ಯೂಶಲಿ ಒಂದ್ ಸಿನಿಮಾ ಅಂತ ಬಂದಾಗ ಒಬ್ರು ಹೀರೋಯಿನ್ ಇರ್ತಾರೆ, ಒಂದು ಹೀರೋ ಇರ್ತಾರೆ, ಅಥವಾ ಇಬ್ರು ಹೀರೋಯಿನ್ ಇರ್ತಾರೆ ಒಬ್ಬ ಹೀರೋಗೆ. ಬಟ್ ಇಲ್ಲಿ ಒಬ್ಬ ಹೀರೋಗೆ 5 ಜನ ಹೀರೋಯಿನ್, ಆ 5 ಜನ ಹೀರೋಯಿನ್ ಹಾಗೆ ಆ ಹೀರೋ ನಡುವೆ ಏನಾಗುತ್ತೆ ಅನ್ನುವಂಥದ್ದೇ ಸ್ಟೋರಿ. ಅದ್ರಲ್ಲೂ ಕೂಡ ಕಿಯಾರಾ ಅವರ ಲುಕ್ ಮಾತ್ರ ಅದ್ಭುತವಾಗಿ ತೋರಿಸಿರುವಂತಹ ಪ್ರಯತ್ನ. ಹಾಗೆ ರುಕ್ಮಿಣಿ ಅವ್ರನ್ನ ಯೂಶಲಿ ನಾವು ಬಹಳ ಇನ್ನೋಸೆಂಟ್ ಆಗಿ ನೋಡಿದ್ವಿ, ಅಥವಾ ಅವ್ರ ಕೋಪ ಮಾಡ್ಕೊಂಡಿರುವಂತಹ ಒಂದಷ್ಟು ದೃಶ್ಯಗಳು ಸಿನಿಮಾದಲ್ಲೆಲ್ಲ ನಾವು ನೋಡೇ ಇಲ್ಲ. ಬಟ್ ಈ ಸಿನಿಮಾದಲ್ಲಿ ರುಕ್ಮಿಣಿ ಅವರು ಬಹಳ ಧೈರ್ಯವಂತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಒಬ್ಬ ಆಕ್ಷನ್ ಗರ್ಲ್ ಆಗಿ ಬಹಳ ಸ್ಟನ್ನಿಂಗ್ ಆಗಿರುವಂತಹ ಲುಕ್ ರುಕ್ಮಿಣಿ ವಸಂತ ಅವರಿಗಿದೆ. ಆನಂತರ ಗ್ಲಿಮ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಆಗಾಗ ನಮ್ಮ ಗಮನವನ್ನ ಸೆಳೆಯುವುದು, ಕಣ್ಣು ಕುಕ್ಕೋ ರೀತಿ ಇರುವಂತದ್ದು ಅಂತಂದ್ರೆ ಯಶ್ ಅವರ ಲುಕ್. ಸೊ ಇದ್ರಲ್ಲಿ ಯಶ್ ಅವರ ಬಹಳ ಸ್ಟೈಲಿಶ್ ಆಗಿ ಅವ್ರದೇ ಒಂದು ಸ್ವ್ಯಾಗ್ ಅಲ್ಲಿ ಯಶ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಅದು ಕೂಡ ಅದೇ ನೋಡಿದ ತಕ್ಷಣ ಬಹಳ ಅಟ್ರಾಕ್ಟ್ ಆಗುತ್ತೆ ಯಶ್ ಅವರ ಲುಕ್. ಸ್ಟಾರ್ಟಿಂಗ್ ಗೆ ಒಂದು ವಾರ್ನ್ ಅನ್ನ ಕೊಟ್ಟಿದ್ದಾರೆ, ನಾವು ಬರ್ತಾ ಇದೀವಿ ಅನ್ನುವಂತಹ ವಾರ್ನ್ ಆದ್ರೂ ಆಗಿರ್ಬೋದು. ಈ ಟೀಸರ್ ನ ಮಕ್ಕಳು ದೊಡ್ಡವರು ನೋಡ್ಬೇಡಿ ಅನ್ನುವಂತಹ ವಾರ್ನ್ ಆದ್ರೂ ಆಗಿರ್ಬೋದು. ಸೊ ನೀವ್ ಹೇಗ್ ತಗೋತೀರಾ ಆ ರೀತಿಯಾದಂತಹ ವಾರ್ನ್ ಅನ್ನ ಸಿನಿಮಾ ತಂಡ ಕೊಟ್ಟಿರುವಂತದ್ದು. ನಯನತಾರಾ ಲುಕ್, ಯಶ್ ಅವರು ಒಂದ್ ರೀತಿ ಮಾನ್ಸ್ಟರ್ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರದ್ದೇ ಒಂದು ಸ್ಪೆಷಲ್ ಸ್ವ್ಯಾಗ್. ಅಂದ್ರೆ KGF ಅಲ್ಲೇ ನಾವು ಯಶ್ ಅವ್ರನ್ನ ಹೀಗ್ ಕಾಣಿಸ್ಕೊಂಡಿದಾರ ಇಷ್ಟೊಂದು ಚೆನ್ನಾಗಿ ಅಂತ ಹೇಳ್ತಾ ಇದ್ವಿ. ಬಟ್ ಈ ಸಿನಿಮಾದಲ್ಲಿ ಬಹಳ ಒಂದು ಕಣ್ಕುಕ್ಕು ಅಂತ ರೀತಿನಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಯಶ್ ಅವರ ಸ್ವ್ಯಾಗ್ ಕೂಡ ಅದ್ಭುತವಾಗಿದೆ.
ಅವ್ರನ್ನ ತೋರಿಸುವಂತಹ ಕೆಲಸ ಕೂಡ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ಯಶ್ ಅವರು ಒಂದು ಡೈಲಾಗ್ ಹೇಳ್ತಾರೆ. ಸೊ ಈ ಗ್ಲಿಮ್ಸ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಬ್ರೊಬ್ರೆ ಬರ್ತೀರಾ ಒಟ್ಟಿಗೆ ಬರ್ತೀರಾ ಅಂತ. ಸೊ ಇದು ಕೂಡ ನೀವ್ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ ಆ ರೀತಿ. ಬಟ್ ನನಗೇನ್ ಅನ್ನಿಸ್ತು ಅಂತಂದ್ರೆ ಯಶ್ ಅವರು ಈ ಇಷ್ಟು ಹೀರೋಯಿನ್ಸ್ ಜೊತೆಗೆ ಆಟ ಆಡಿರ್ತಾರೋ ಅಥವಾ ಅದ್ರಲ್ಲಿ ಒಬ್ರ ಜೊತೆಗೆ ಆಟ ಆಡಿರ್ತಾರೋ ಗೊತ್ತಿಲ್ಲ. ಆ ಯಶ್ ಅವ್ರನ್ನ ಸಾಯಿಸ್ಬೇಕು ಅಂತ ಹೇಳಿ ಇಷ್ಟು ಜನ ಹೀರೋಯಿನ್ಸ್ ಒಟ್ಟಾಗಿರ್ತಾರೆ. ಅದು ಯಶ್ ಅವ್ರಿಗೆ ಗೊತ್ತಾಗುತ್ತೆ. ಆ ನಂತರ ಒಂದು ಏನು ಆಕ್ಷನ್ ದೃಶ್ಯಗಳು ಬರುತ್ತೆ. ಲೈಕ್ ನನಗೆ ಈ ರೀತಿ ಅನ್ನಿಸ್ತು. ಆಗ ಯಶ್ ಅವ್ರಿಗೆ ಈ ಡೈಲಾಗ್ ಬರ್ಬೋದು, ಒಬ್ಬೊಬ್ರೆ ಬರ್ತೀರಾ ಅಥವಾ ಒಟ್ಟಿಗೆ ಬರ್ತೀರಾ ಅನ್ನುವಂತಹ ಡೈಲಾಗ್ನ ಯಶ್ ಆ ಟೈಮಿಗೆ ಹೇಳಿರ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ಇಲ್ಲಿ ಒಂದು ವಾರಿಯರ್ ರೀತಿಯಲ್ಲಿ ಯಶ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಅವರ ಲುಕ್, ಅವರ ಬಿಯರ್ಡು, ಅವರ ಕಾಸ್ಟ್ಯೂಮು ಪ್ರತಿಯೊಂದು ಕೂಡ ಬಹಳ ಸ್ಟನ್ನಿಂಗ್ ಆಗಿದೆ. ಅದೇ ನೋಡಿದ ತಕ್ಷಣ ನಮ್ಮ ಮನಸ್ಸು ಸೆಳೆಯುತ್ತೆ, ಆ ರೀತಿಯಾಗಿ ಕಾಣಿಸ್ಕೊಂಡಿರುವಂತದ್ದು. ಹುಮಾ ಕುರೇಶಿ ಅವರು ಕೂಡ ಒಂದು ರೀತಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಈ ಒಂದು ಗ್ಲಿಮ್ಸ್ ನಲ್ಲಿ. ತಾರಾ ಸುತಾರಿಯಾ ಅವರ ಕ್ಯಾರೆಕ್ಟರ್ ಕೂಡ ಒಂದು ಬಿಂದಾಸ್ ಆಗಿ ಮಜಾ ಮಾಡ್ಕೊಂಡಿರುವಂತಹ ಒಂದು ಹುಡುಗಿಯಾಗಿ ಇವ್ರು ಕಾಣಿಸ್ಕೊಂಡಿದ್ದಾರೆ. ಹುಮಾ ಕುರೇಶಿ ಅವರು ಮಾಡುವಂತಹ ತಂತ್ರ ಕುತಂತ್ರಗಳು ನಿಜವಾಗ್ಲೂ ಕೂಡ ವರ್ಕ್ ಆಗುತ್ತಾ, ವೆಯ್ಟ್ ಮಾಡಿ ನೋಡ್ಬೇಕು. ಅಂದ್ರೆ ಈ ಗ್ಲಿಮ್ಸ್ ನಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ, ಒಬ್ಬ ಹುಡುಗ ಅಂದ್ರೆ ಹೀರೋ ವರ್ಸಸ್ ಅಷ್ಟು ಜನ ಹೀರೋಯಿನ್ಸ್ ಒಂದಾಗಿದಾರ. ಯಶ್ ಅವರ ವಿರುದ್ಧ ಏನಾದ್ರು ತಂತ್ರ ಮಾಡ್ತಾರ ಅಷ್ಟು ಜನ ಹೀರೋಯಿನ್ಸ್. ಇದರಿಂದ ಯಶ್ ಅವರು ಹೇಗೆ ಪಾರ್ ಆಗ್ತಾರೆ ಅಥವಾ ಯಶ್ ಅವರು ಯಾರನ್ನ ಲವ್ ಮಾಡ್ತಾರೆ ಅನ್ನುವಂಥದ್ದು. ಒಂದು ಲವ್ ಸಾಂಗ್ ಬರುತ್ತೆ ಕಿಯಾರಾ ಹಾಗೆ ಯಶ್ ಅವರ ನಡುವೆ. ಅಂದ್ರೆ ನಮಗೇನ್ ಇದರಿಂದ ಮೆಸೇಜ್ ಬರ್ತಿದೆ ಅಂದ್ರೆ, ಆಲ್ರೆಡಿ ಯಶ್ ಹಾಗೆ ಕಿಯಾರಾ ಅವರು ಲವ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಈ 4 ಜನರ ಕ್ಯಾರೆಕ್ಟರ್ ಏನು, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆ. ಸೊ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸಿನಿಮಾ ತಂಡ ಯಾವ್ದನ್ನು ಬಿಡ್ಕೊಡ್ತಾ ಇಲ್ಲ, ಸಿನಿಮಾ ನೋಡಿದಾಗ್ಲೇ ಗೊತ್ತಾಗುತ್ತೆ. ಆನಂತರದಲ್ಲಿ ಅಷ್ಟು ಜನ ಹೀರೋಯಿನ್ಸ್ ಜೊತೆಗೂ ಕೂಡ ಯಶ್ ಅವ್ರು ಏನಾದ್ರು ಆಟ ಆಡ್ತಾ ಇದಾರಾ ಅಂತ. ಕಿಯಾರಾ ಅವರ ಒಂದು ಪೋಸ್ಟರ್ ಬಿಟ್ಟಾಗ ಸ್ಟಾರ್ಟಿಂಗ್ ಡೇಸ್ ನಲ್ಲಿ ಅಂದ್ರೆ ಕಿಯಾರಾ ಅವರು ಬಹಳ ಒಂದು ಮುಗ್ಧ ಅಮಾಯಕಿ ತರ ಕಾಣಿಸ್ಕೊಂಡಿದ್ರು. ಮೇ ಬಿ ಕಿಯಾರಾ ಅವ್ರನ್ನೇ ಯಶ್ ಅವ್ರು ಪ್ರೀತಿಸ್ತಾರಾ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಒಂದೊಂದು ಪಾತ್ರನೂ ಕೂಡ ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಶ್ ಅವ್ರನ್ನ ಕೊಲ್ಲೋಕೆ ಇಷ್ಟು ಜನ ಪ್ಲಾನ್ ಮಾಡ್ಕೊಂಡು ಆ ಪ್ಲಾನ್ ಫ್ಲಾಪ್ ಆಗುತ್ತೆ. ಯಾಕಂದ್ರೆ ನೀವು ಲಾಸ್ಟ್ ನೋಡಬಹುದು ಯಶ್ ಅವರು ಒಬ್ಬ ಮಹಿಳೆ ಒಂದು ಬಾಯಿಗೆ ಒಂದು ಗನ್ ಅನ್ನ ಇಡುವಂತದ್ದು ನೋಡ್ತಾ ಹೋಗ್ಬೋದು. ಫೈರ್ ಮಾಡ್ತಾರೆ. ಆನಂತರ ಫೈರ್ ಮಾಡದ್ಮೇಲೂ ಆ ಹುಡುಗಿ ಅಥವಾ ಮಹಿಳೆ ಯಶ್ ಅವರ ಹತ್ರ ಬಂದಾಗ ಬಾಯಿ ಒಳಗಡೆನೆ ಆ ಒಂದು ಗನ್ ಅನ್ನ ಇಡ್ತಾರೆ. ಸೊ ಏನಾಗ್ತಾ ಇದೆ ಏನೋ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಏನ್ ಮೆಸೇಜ್ ಪಾಸ್ ಆಗ್ತಿದೆ ಅಂದ್ರೆ, ಅಷ್ಟು ಜನ ಮಹಿಳೆಯರು ವರ್ಸಸ್ ಯಶ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ನಂತರ ಈ ಸಿನಿಮಾದಲ್ಲಿ ಕಿಯಾರಾ ಅವರು ನಾಡಿಯಾ ಅನ್ನುವಂತಹ ಪಾತ್ರನ ಮಾಡ್ತಾ ಇದ್ದಾರೆ. ತಾರಾ ಅವರು ರೆಬೆಕಾ ಅನ್ನುವಂತಹ ಪಾತ್ರ. ಸೊ ಆ ಹೆಸರುಗಳೇ ನೋಡಿ ಎಷ್ಟು ವಿಭಿನ್ನವಾಗಿದೆ ಅಂತ. ಆನಂತರ ಹುಮಾ ಕುರೇಶಿ ಅವರು ಎಲಿಜಿಬಲ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದ್ ರೀತಿನಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾ ಕಂಪ್ಲೀಟ್ ಆಗಿ ಮಹಿಳಾ ಪ್ರಧಾನ ಸಿನಿಮಾ ಏನಾದ್ರು ಇರಬಹುದಾ ಅಂತ. ಯಾಕಂದ್ರೆ ಕೆಲವೊಂದು ಗ್ಲಿಮ್ಸ್ ನ ನೋಡಿದಾಗ ಅಥವಾ ಗೀತು ಮೋಹನ್ ದಾಸ್ ಅವರ ವಿಷನ್ ನ ನೋಡಿದಾಗ ನಮ್ಗೆ ಈ ಸಿನಿಮಾ ಮಹಿಳಾ ಪ್ರಧಾನವಾದಂತಹ ಸಿನಿಮಾ ಅಂತಾನೆ ಅನ್ಸುತ್ತೆ. ಹಾಗೇನೆ ಇವ್ರು ಪ್ರತಿಯೊಬ್ಬ ಹೀರೋಯಿನ್ಗೂ ಕೊಡ್ತಿರುವಂತಹ ಸ್ಥಾನನ ನೋಡಿದಾಗ ಇದು ಮಹಿಳಾ ಪ್ರಧಾನವಾದಂತಹ ಸಿನಿಮಾನೇ ಅಂತ ಅನಿಸ್ತಾ ಹೋಗುತ್ತೆ. ಈಗಾಗ್ಲೇ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ, ಟಾಕ್ಸಿಕ್ ಯಾವಾಗ ರಿಲೀಸ್ ಆಗುತ್ತೆ, ಟಾಕ್ಸಿಕ್ ಯಾವಾಗ ಬರುತ್ತೆ. ಬರೀ ಗ್ಲಿಮ್ಸ್ ಅನ್ನೇ ನೋಡ್ಕೊಂಡಿರೋದಾಯ್ತಲ್ಲ. ಬಹಳಷ್ಟು ವರ್ಷಗಳಾಯ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಬಂದಿಲ್ಲ. ಯಾವಾಗ ಮತ್ತೆ ಸಿನಿಮಾನ ಮಾಡ್ತಾರೆ, ನಾವ್ ಯಾವಾಗ ನೋಡ್ತೀವಿ. ಟಾಕ್ಸಿಕ್ 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 ಅಂತ ಹೇಳ್ತಾ ಇದಾರೆ, ಆದ್ರೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಏನಾಗ್ತಾ ಇದೆ? ಸೊ ಹೀಗಾಗಿ ಒಂದಷ್ಟು ನಮ್ಮ ತಲೆನಲ್ಲಿ ನಮಗೆ 1000 ಕ್ವಶನ್ ಇತ್ತು ಯಶ್ ಅವರ ಒಂದು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಅವ್ರು ಯಾವ ಸಿನಿಮಾ ಮಾಡ್ತಾರೆ, ಟಾಕ್ಸಿಕ್ ಯಾಕೆ ಇನ್ನೂ ರಿಲೀಸ್ ಆಗ್ತಾ ಇಲ್ಲ, ಈ ವರ್ಷನೂ ಕೂಡ ಟಾಕ್ಸಿಕ್ ಬರೋದಿಲ್ವಾ? ಹೀಗಾಗಿ ಯಾಕಂದ್ರೆ KVN ಪ್ರೊಡಕ್ಷನ್ ಹೌಸ್ ಇಂದ ಬರ್ತಾ ಇರೋದ್ರಿಂದ, ಜೊತೆಗೆ ಈ ವರ್ಷ KVN ಪ್ರೊಡಕ್ಷನ್ ಹೌಸ್ ನಿಂದ 3 ಸಿನಿಮಾ ಬರ್ಬೇಕಿತ್ತು. ಅಂದ್ರೆ ಜನನಾಯಕನ್ ಆಗಿರಬಹುದು, KD ಹಾಗೆ ಟಾಕ್ಸಿಕ್. ಅದ್ರಲ್ಲಿ KD ಮಾತ್ರ ರಿಲೀಸ್ ಆಗಿದೆ. ಟಾಕ್ಸಿಕ್ ಹಾಗೆ ಜನನಾಯಕನ್ ಬರೋದೇ ಇಲ್ವಾ ಅನ್ನೋ ರೀತಿಯಲ್ಲಿ ಜನನಾಯಕನ್ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಾಂಟ್ರವರ್ಸಿ ಆಗಿರುತ್ತೆ. ಸಿನಿಮಾ ಪೈರಸಿ ಕೂಡ ಆಗಿರುತ್ತೆ ಕೆಲವೊಂದಷ್ಟು ದೃಶ್ಯಗಳು. ಆನಂತರದಲ್ಲಿ ಸಿನಿಮಾ ಯಾವಾಗ ಬರುತ್ತೆ ಅಂತ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ವಿಜಯ್ CM ಆದ್ರೂ ಕೂಡ ಸಿನಿಮಾ ರಿಲೀಸ್ ಆಗಿಲ್ಲ, ಇನ್ನು ಯಾವಾಗ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಟಾಕ್ಸಿಕ್ ಆಗಾಗ ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಪ್ರತಿಯೊಬ್ರು ಕೂಡ ಕಾಯ್ತಾ ಇರ್ತಾರೆ. ಅಪ್ಡೇಟ್ ಸಿಗ್ತಾ ಇಲ್ಲ, ಅಪ್ಡೇಟ್ ಕೊಡ್ತೀವಿ ಅಂತ ಸಿನಿಮಾ ತಂಡ ಹೇಳ್ತಾ ಇರುತ್ತೆ. ಈಗ ಅಂತಂದ್ರೆ ರೀಸೆಂಟ್ ಆಗಿ ಅನೌನ್ಸ್ ಮಾಡಿರುವಂತಹ ಪ್ರಕಾರ ಸಿನಿಮಾ ಆಗಸ್ಟ್ ಟೈಮ್ ನಲ್ಲಿ ಬಿಡುಗಡೆ ಆಗ್ತದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ 4 days ರಜೆ ಇದೆ. ಸೊ ಹೀಗಾಗಿ ಆ ಒಂದಷ್ಟು ಸಾಲು ರಜೆಗಳನ್ನ ಒಂದು ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಸಿನಿಮಾ ತಂಡ ಅವಾಗ ಬರ್ತಾ ಇದೆ. ಒಂದ್ ರೀತಿನಲ್ಲಿ ಗಣೇಶ ಹಬ್ಬ ಇರುತ್ತೆ,
ಅಂದ್ರೆ ಅದೇ ಮಂತ್ ಅಲ್ಲಿ. ಜೊತೆಗೆ ಏನು ರಕ್ಷಾಬಂಧನ ಆಗಿರಬಹುದು, ವರಮಹಾಲಕ್ಷ್ಮಿ ಹಬ್ಬ ಆಗಿರಬಹುದು, ಓಣಂ ಆಗಿರಬಹುದು, ಈದ್ ಆಗಿರಬಹುದು, ಈ ರೀತಿಯಾದಂತಹ ಒಂದಷ್ಟು ಹಬ್ಬ ಇದೆ. ಸೊ ಈ ಕಾರಣಕ್ಕಾಗಿ ಇವ್ರೇನ್ ಮಾಡ್ತಾ ಇದಾರೆ, ಆ ಟೈಮ್ ನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ರಿಲೀಸ್ ಅನ್ನ ಮಾಡ್ಲಿಕ್ಕೆ. ಸೊ ಎನಿವೇ ಸಿನಿಮಾ ಇನ್ನೇನು ರಿಲೀಸ್ ಹಂತಕ್ಕೂ ಕೂಡ ಬಂದಿದೆ. ಈಗಾಗಲೇ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಾವೇನು ವೇಟ್ ಮಾಡ್ತಾ ಇದ್ವಿ ಗ್ಲಿಮ್ಸ್ ಗಳಿಗಾಗಿ, ಆ ಗ್ಲಿಮ್ಸ್ ಆಗಾಗ ಒಂದೊಂದನ್ನ ಆಚೆ ಬಿಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ ಇವತ್ತಿನ ಗ್ಲಿಮ್ಸೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಇದರ ಜೊತೆಗೆ ಟ್ರೈಲರ್ ಹೇಗಿರುತ್ತೆ ಗೊತ್ತಿಲ್ಲ, ಅದು ಯಾವ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದನ್ನ ವೈಟ್ ಮಾಡಿ ನೋಡ್ಬೇಕು. ಜೊತೆಗೆ ಇಷ್ಟೆಲ್ಲಾ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದಂತಹ ಸಿನಿಮಾ, ಇಷ್ಟು ವರ್ಷಗಳ ಕಾಲ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಹೇಗಿರಬಹುದು ಅನ್ನೋದೇ ಸದ್ಯಕ್ಕಿರುವಂತಹ ಒಂದು ಕುತೂಹಲ ಆಗಿದೆ. ವೇಟ್ ಮಾಡಿ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ಅದರ ಜೊತೆಗೆ ಈಗಾಗಲೇ ಯಶ್ ಅವರ ಪಾತ್ರ ಆಗಿರಬಹುದು, ಜೊತೆಗೆ ಅಷ್ಟು ಹೀರೋಯಿನ್ಸ್ ಗಳ ಪಾತ್ರ ಆಗಿರಬಹುದು, ಯಾವ ರೀತಿ ಇದೆ ಅನ್ನೋದನ್ನ ನಮ್ಗೆ ನಮ್ಮ ತಲೆನಲ್ಲೇ ಒಂದಷ್ಟು 1000 ಹುಳ ಬರಂಗೆ ಸಿನಿಮಾ ತಂಡ ಮಾಡಿದೆ. ಸೊ ವೇಟ್ ಮಾಡಿ ನೋಡೋಣ ಸಿನಿಮಾ ಹೇಗಿರಬಹುದು ಅಂತ. ಸೊ ಈ ಗ್ಲಿಮ್ಸ್ ಬರ್ತಿರುವಂತಹ ರಿಯಾಕ್ಷನ್ಸ್ ಕೂಡ ಬಹಳ ಪಾಸಿಟಿವ್ ಆಗಿರುವಂತಹ ರಿಯಾಕ್ಷನ್ಸ್ ಇದೆ. ಸೊ ಯಾವಾಗ ರಾಖಿ ಬಾಯ್ನ ನಾವು ಬೆಳ್ಳಿ ತೆರೆ ಮೇಲೆ ನೋಡ್ತೀವಿ ಅಂತ ಅಭಿಮಾನಿಗಳು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.